ಅದೇ ಒಳ್ಳೇದಿದೆ, ಅವನ ಹಣೆ ಬರನ್ನು ಕಿತ್ಕೊಳಕ್ಕಾಗಲ್ಲ ಯಾರು. ಎಷ್ಟೇ ಶತ್ರುಗಳಿರಲಿ, ಎಷ್ಟೇ ಇವನಿಗೆ ಪಿತೂರಿ ಮಾಡಲಿ, ಇವನಿಗೆ ಇಷ್ಟು ಲಕ್ಷ ಇಷ್ಟು ಕೋಟಿ ಕೊಡಬೇಕು ಅಂತ ದೇವ್ರು ಡಿಸೈಡ್ ಮಾಡಿದರೆ ಯಾರೂ ತಪ್ಸೋಕ್ಕಾಗಲ್ಲ. ಚಾರ್ಟ್ನ ಹೇಳ್ಕೊಡೋಂಗೆ ಇಲ್ಲ. ಏಕೆಂದರೆ ಶಾಸ್ತ್ರದಲ್ಲಿ ರೂಲ್ಸ್ ಇದೆ, ಏನು ಕೊಡಬೇಕು ಜನಕ್ಕೆ, ಏನು ಕೊಡಬಾರ್ದು ಅಂತ. ಅದನ್ನೇನಾರ ಹೇಳ್ಕೊಟ್ಬಿಟ್ರೆ ಎಷ್ಟೋ ಜನ ಜೀವನನೇ ಹಾಳಾಗೋಗ್ಬಿಡುತ್ತೆ. ಕಾಂಪಿಟೇಟರ್ನ ಬಿಡಲ್ಲ ಇವರು. ನನ್ನ ಆದಿಗೆ ಇವನು ಅಡ್ಡ ಇದ್ದಾನೆ, ಇವನು ಹೆಂಗಾದ್ರೂ ಮಾಡಿ ತೊಲಗಿಸ್ಬೇಕು. ಇವತ್ತು ಫೇಷನ್ಸ್ ಇಲ್ವೇ? ಜಾಸ್ತಿ ನೋಡ್ರಿ ಅಂದರೆ ಫೇಷನ್ಸೇ ಇಲ್ಲ. ಯಾಕೆಂದರೆ ಯಾರಿಗೂ ಆಧ್ಯಾತ್ಮಿಕ ವಿಚಾರಗಳು ಬೇಕಿಲ್ಲ ಇವತ್ತು. ನನಗೆ ದುಡ್ಡು ಸಿಗುತ್ತಾ, ನನಗೇನಾರ ಕೆಟ್ಟದ್ದಾಗತ್ತಾ, ಬರೀ ಇದನ್ನೇ ನೋಡ್ಕೊಂಡು ಬಿದ್ದಿರ್ತಾರೆ ಜನ. ಅದಕ್ಕೆ ಭಗವಂತ ನಿಮ್ಮ ಯೋಗ್ಯತೆಗಳು ಎಷ್ಟಿದೆ ಅಷ್ಟೇ ತಿಳಿಸೋದು. ಯೋಗ್ಯತೆ ಇದ್ದಷ್ಟೇ ದೇವ್ರು ಕೊಡೋದು. ಇದರಲ್ಲೂ ಸೀಕ್ರೆಟ್ ಇದೆ. ಎಲ್ಲ ಫುಲ್ ವೀಡಿಯೋ ನೋಡ್ಬೋದಲ್ಲ, ಯಾಕೆ ಕಮೆಂಟ್ ಹಾಕ್ತಾರೆ? ಎಷ್ಟೋ ಜನ ಆಗ್ತಾರಲ್ವ, ನಮಗೆ ಆಧ್ಯಾತ್ಮಿಕ ಬೇಕಾಗಿಲ್ಲ ಸರ್, ಏನಿದೆ ಅಷ್ಟನ್ನು ಹೇಳಿ ಅಂತ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ದುಸ್ಥಾನಗಳ ಬಗ್ಗೆ ಮಾತಾಡೋಣ. ಮನುಷ್ಯನಿಗೆ ಕಷ್ಟ ಬರುತ್ತೆ, ಸುಖನೂ ಬರುತ್ತೆ. ಆದರೆ ಭಗವಂತ ಕರ್ಮಫಲದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಗುಡ್ ಎಷ್ಟು ಬ್ಯಾಡ್ ಎಷ್ಟು ಹಣೆ ಬರದಲ್ಲಿ ಬರೆದು ಕಳಿಸಿರ್ತಾನೆ. ಇವನಿಗೆ ಇಷ್ಟು ಗುಡ್ ಇಷ್ಟು ಬ್ಯಾಡ್ ಅಂತ. ಸೊ ಬ್ಯಾಡ್ ಅಂತ ಬರೆದಿಟ್ಟಾಗ ನಾವೇನಾದರೂ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಕೆಟ್ಟದ್ದಾಗತ್ತೆ. ಅದು ಇನ್ನೊಂದು ಕಾನ್ಸೆಪ್ಟು. ಯಾಕೆಂದರೆ ಪರ್ಸನಲ್ ಕರ್ಮ ಅಂತ ಇದೆ. ಭಗವಂತ ಕೊಟ್ಟಷ್ಟೇ ಕೆಟ್ಟದಿದ್ದರೆ ಚೂರು ಕಡಿಮೆ ಆಗ್ಬೋದು, ಅಲ್ಲಿದ್ದರೂ ಕೂಡ ನಾವದನ್ನು ಜಾಸ್ತಿ ಮಾಡಿಕೊಂಡ್ರೆ ಜೀವನ ಅಲ್ಲೇ ಕ್ಲೋಸ್ ಆಗಿಬಿಡ್ಬೋದು. ಬ್ಯಾಡಿಂದ ಇದು ಗುಡ್ ಇದ್ದರೆ ಸೊ ನಮಗೆ ಜೀವನದಲ್ಲಿ ಪ್ರಯತ್ನ ಅನ್ನೋದು ಮುಖ್ಯ ಆಗುತ್ತೆ. ನಾವು ಹೆಚ್ಚು ಎಷ್ಟೆಷ್ಟು ಶ್ರಮ ಆಗ್ತೀವಿ ಆ ಗುಡ್ ಸಪೋರ್ಟ್ ಮಾಡುತ್ತೆ. ಗುಡ್ ಇಲ್ಲ ಅಂದರೆ ಸಪೋರ್ಟ್ ಆಗಲ್ಲ. ಆದರೆ ಈ ಕಷ್ಟದ ಒಂದು ಮನೆಗಳನ್ನ ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ದುಸ್ಥಾನಗಳು ಅಂದರೆ 3 ಮನೆ. ಯಾವುದು? ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆ. ಇವು ದುಸ್ಥಾನಗಳು ಅಂತ ಎಲ್ಲರಿಗೂ ಗೊತ್ತು. ಇವತ್ತು ಗೊತ್ತಿಲ್ಲದೇ ಇರ್ಬೋದು ಎಷ್ಟೋ ಜನಕ್ಕೆ, ತಿಳ್ಕೊಳ್ಳಿ. ಆದರೆ ಇನ್ನೂ ಒಂದು ಮನೆನ ಆ್ಯಡ್ ಮಾಡಿದರೆ ಅದೇ 3ನೇ ಮನೆ. ಈ 3ನೇ ಮನೆಯನ್ನು ಏನಕ್ಕೆ ದುಸ್ಥಾನ ಅಂತ ಕರೆದಿದ್ದಾರೆ ಅಂದರೆ 8ನೇ ಮನೆ ಅಂತಕ್ಕಂಥದ್ದು ದುಸ್ಥಾನ. ಆ 8ನೇ ಮನೆಯನ್ನು ಲಗ್ನವಾಗಿ ಮಾಡಿಕೊಂಡ್ರೆ ಅಲ್ಲಿಂದ ಎಣಿಸಿದರೆ ನಿಮಗೆ 3ನೇ ಮನೆಯೂ ಕೂಡ 8 ಅನ್ನೋ ನಂಬರ್ ಬರುತ್ತೆ. ಅದಕ್ಕೆ ಅದನ್ನು ಕೂಡ ದುಸ್ಥಾನ ಅಂತ ಕರೆದಿದ್ದಾರೆ. ಈ 4 ಮನೆಗಳು ಯಾವ ವ್ಯಕ್ತಿಗೆ ಆ್ಯಕ್ಟಿವೇಟ್ ಆಗುತ್ತೋ ಅಂದರೆ ದಶಾಭುಕ್ತಿಗಳಲ್ಲಿ ಕಷ್ಟ ಜಾಸ್ತಿ. ಯಾವ ಮನೆಗಳು? 3, 6, 8, 12 ವಿಪರೀತ ಕಷ್ಟ ಕೊಡ್ತವೆ. ವಿಪರೀತ ಕಷ್ಟ. ಆದರೆ ಕಷ್ಟದ ಮನೆಗಳು ಆ್ಯಕ್ಟಿವೇಟ್ ಆದರೂ ಕೂಡ ಯಾವ ವ್ಯಕ್ತಿ ಬುದ್ಧಿನ ಹಾಳು ಮಾಡ್ಕೊಳ್ದೇನೆ ಕೆಟ್ಟ ದಾರಿ ತುಣಿದೇನೆ ಇರ್ತಾರೋ ಅಂಥವ್ರಿಗೆ ದೇವರು ಅಷ್ಟು ಬ್ಯಾಡ್ ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಅದೇನೂ ಮಾಡಲ್ಲ. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಶಾಸ್ತ್ರ ಇದು. ಅದನ್ನು ಆಧ್ಯಾತ್ಮ ಶಾಸ್ತ್ರಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ಜ್ಯೋತಿಷ್ಯನ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನಿಂಗೆ 8ನೇ ಮನೇಲಿ ಈ ಗ್ರಹ ಕೂತಿದೆ, 12ನೇ ಮನೆಯಲ್ಲಿ ಈ ಗ್ರಹ ಕೂತಿದೆ, ಹಿಂಗಾಗಿ ಹೋಗ್ಬಿಡುತ್ತೆ ಅಂತ ಎದುರಿಸ್ಬಿಡ್ತಾರೆ ಎಲ್ಲ. ಆಮೇಲೆ ಇವಾಗ ಆಲ್ರೆಡಿ ಒಂದು ಚಾಲತಿಯಲ್ಲಿದೆ ಕುಜದೋಷ ಅಂತ. ಇಲ್ಲಿ ಕೂತ್ಕೊಂಡ್ರೆ ಅವ್ರ ಕಥೆನೇ ಮುಗಿದು ಬಿಡ್ತಂತೆ. ಸಾಧ್ಯನೇ ಇಲ್ಲ. ಗ್ರಹಗಳಿರ್ತಕ್ಕಂಥದ್ದು ಇಂಡಿಕೇಶನ್ ಕೊಡೋಕ್ಕೆ, ನಿನ್ನ ಕರ್ಮಫಲ ಹಿಂಗಿದೆ, ತೆಪ್ಪಗಿದ್ಬಿಡು ನೋಡು. 3, 6, 8, 12 ಯಾವ ವ್ಯಕ್ತಿಗೆ ಆ್ಯಕ್ಟಿವೇಟ್ ಆಗುತ್ತೆ, ದುಷ್ಟ ಬುದ್ಧಿ ಹೆಚ್ಚಾಗುತ್ತೆ. ಏನಕ್ಕೆ? ಈ ಮನೆಗಳು ದುಸ್ಥಾನಗಳು ಕೆಟ್ಟದ್ದನ್ನು ಕೊಡ್ತಕ್ಕಂಥದ್ದು ಮನುಷ್ಯನಿಗೆ. ಕೆಟ್ಟ ಕೋಪ, ಕೆಟ್ಟ ಚಟ, ಕೆಟ್ಟದ್ದನ್ನೇ ಮಾತಾಡೋದು, ಕೆಟ್ಟದ್ದನ್ನೇ ನೋಡೋದು, ಕೆಟ್ಟದ್ದನ್ನೇ ಮಾಡೋದು. ಇಷ್ಟೂ ಕೂಡ 3, 6, 8 ಈ 12ನೇ ಮನೆಗಳು, ಇಷ್ಟು ಮನೆಗಳು ಕೂಡ, ಈ 4 ಮನೆಗಳು ಪಾತ್ರ ವಹಿಸುತ್ತೆ. ಯಾರೇ ದುಷ್ಟಬುದ್ಧಿ ತೋರಿಸ್ತಾ ಇರಲಿ ನಮ್ಮ ಜೀವನಗಳಲ್ಲಿ ಅವರಿಗೆ ಕಾಂಬಿನೇಷನ್ ಇದ್ದೇ ಇರುತ್ತೆ. ತುಂಬ ಅಗ್ರೆಸಿವ್ ಆಗಿರ್ತಾರೆ. ಈ ಅಗ್ರೆಸಿವ್ನೆಸ್ ಹೆಂಗಿರುತ್ತೆ ಅಂದರೆ ಪಕ್ಕದಲ್ಲಿರೋರಿಗೆ ಇವ್ರ ಜೊತೆ ಇರೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಆ ರೀತಿ ಒಂದು ಅಗ್ರೆಸಿವ್ನೆಸ್ ಕೊಡ್ತಕ್ಕಂಥದ್ದು ಈ 3, 6, 8, 12.
ಕೆಟ್ಟ ಕೆಟ್ಟ ಮನಸ್ಥಿತಿ ಕೊಡುತ್ತೆ, ಕೆಟ್ಟ ಕೆಟ್ಟ ಹವ್ಯಾಸಗಳನ್ನ ಕೊಡುತ್ತೆ. ಒಂದು ಫೇರ್ನೆಸ್ ಅಂತ ಇರುತ್ತಲ್ಲ ಮುಖದಲ್ಲಿ, ಆ ಚಾರ್ಮಿಂಗ್ನ ತೆಗೆದುಬಿಡುತ್ತೆ ಈ ಕಾಂಬಿನೇಷನ್ನು. ಬಟ್ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ವ್ಯಕ್ತಿತ್ವನ ರೂಪಿಸ್ಕೊಂಡಿರ್ತಾರೆ ಅದ್ರ ಮೇಲೆ ಅದು ಕಡಿಮೆ ಆಗುತ್ತೆ, ಭಗವಂತ ಡೌನ್ ಮಾಡ್ತಾನೆ ನೋಡಿಕೊಂಡು. ಸೊ ನಮಗೆ ಎಷ್ಟೆಷ್ಟು ದುಸ್ಥಾನಗಳು ಕಡಿಮೆ ಜಾತಕದಲ್ಲಿ, ಅಂದರೆ 9 ಗ್ರಹಗಳಲ್ಲೂ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಚಾರ್ಟ್ ತೋರಿಸಿದ್ದೀನಿ, ಸೆಲೆಬ್ರಿಟಿ ಜಾತಕದಲ್ಲೆಲ್ಲ ಚಾರ್ಟ್ಗಳು 9 ಭಾಗಗಳು ತೋರಿಸಿದ್ದೀನಿ. ಅಲ್ಲಿ ಈ ಕಾಂಬಿನೇಷನ್ಸ್ ಬರುತ್ತೆ. ಅಲ್ಲಿ ಹಿಟ್ಟಿಂಗ್ ನಂಬರ್ ಅಂತ ಬರುತ್ತೆ, ಪ್ಲ್ಯಾನೆಟ್ ಕನ್ಸಿಡರೇಷನ್ ನಂಬರ್ ಅಂತ ಬರುತ್ತೆ. ಅಲ್ಲೆಲ್ಲ ಸಾಕಷ್ಟು ಗ್ರಹಗಳಲ್ಲಿ ಇದು ಬಂದರೆ ದುಷ್ಬುದ್ಧಿ ಜಾಸ್ತಿ ಆಗುತ್ತೆ. ನಮಗೆ ಸ್ವಲ್ಪ ಕಡಿಮೆ ಆದರೆ ದುಷ್ಬುದ್ಧಿ ಸ್ವಲ್ಪ ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ ಆಯಿತಾ ಇನ್ನೂ ಕಡಿಮೆ ಆಗುತ್ತೆ. ಈ ಮನೆಗಳು ಎಷ್ಟು ಬಂದೇ ಇಲ್ವಾ, ದುಷ್ಟಬುದ್ಧಿ ಅಷ್ಟೊಂದು ಇರೋದೇ ಇಲ್ಲ ಮನುಷ್ಯನಲ್ಲಿ. ಈ ಮನೆಗಳು ಆ್ಯಕ್ಟಿವೇಟ್ ಇದ್ದರೆ ದುಷ್ಟಬುದ್ಧಿ ಜಾಸ್ತಿ ಆಗುತ್ತೆ, ಅವರು ಕೆಟ್ಟ ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಸೊ ಆದಷ್ಟು ಈ ಮನೆಗಳು ಕಡಿಮೆ ಬಂದರೆ ಒಳ್ಳೆಯದು. ಆದರೆ ಭಗವಂತ ಎಷ್ಟೋ ಜನಕ್ಕೆ 9 ಗ್ರಹದಲ್ಲೂ ಕೊಟ್ಟಿರ್ಬೋದು, ಅಥವಾ ಮೀಡಿಯಮ್ಮಾಗಿ ಕೊಟ್ಟಿರ್ಬೋದು, ಲೋವಾಗಿ ಕೊಟ್ಟಿರ್ಬೋದು, ಅಥವಾ ಕೊಟ್ಟಿಲ್ದೇ ಇರ್ಬೋದು, ಗುಡ್ಡೇ ಕೊಟ್ಟಿರ್ಬೋದು ಎಷ್ಟೋ ಜನಕ್ಕೆ. ದುಸ್ಥಾನಗಳ ಕಾಂಬಿನೇಷನು ಇದೆ, ನಮಗೆ ಒಳ್ಳೆ ಮನೆಗಳ ಕಾಂಬಿನೇಷನು ಇದೆ. 50-50, ಒಳ್ಳೆಯದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದ್ದನ್ನು ಅನುಭವಿಸ್ತಾರೆ. 50-50 ಎರಡೂ ಇದ್ದಾಗ. ಗುಡ್ಡೇ ಇದ್ದರೆ ಜೀವನದಲ್ಲಿ ಒಳ್ಳೆ ರೀತಿ ಬಾಳ್ತಾರೆ, ಬ್ಯಾಡೇ ಇದ್ದರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿಕೊಂಡೇ ಬೀಳ್ತಾರೆ, ಅಥವಾ ಕಷ್ಟ ಅನುಭವಿಸ್ತಾ ಇರ್ತಾರೆ. ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂದರೂ ಕೂಡ ಈ ಕಾಂಬಿನೇಷನ್ ಇದ್ದರೆ ಜೀವನ ಪೂರ್ತಿ ಕೆಟ್ಟದ್ದಾಗ್ತಿರುತ್ತೆ. ಸೊ ಇದು ಒಂದು ಲೆವೆಲ್ ಜ್ಯೋತಿಷ್ಯದಲ್ಲಿ. ಯಾಕೆಂದರೆ ಹಣೆ ಬರನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ದುಡ್ಡು ಎಷ್ಟು ಕೊಡಬೇಕೋ ದೇವ್ರು ಅಷ್ಟೇ ಕೊಡೋದು, ಅದನ್ನು ತಪ್ಸೋಕ್ಕಾಗಲ್ಲ. ಆದರೆ ಆ ವ್ಯಕ್ತಿಗೆ ದುಡ್ಡು ಸ್ಯಾಟಿಸ್ಫೈಡ ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ. ಆ ಸ್ಯಾಟಿಸ್ಫೈಡ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಎಕ್ಸಲೆಂಟ್ ಸಕ್ಸಸ್ಸಾ, ಮೀಡಿಯಮ್ ಸಕ್ಸಸ್ಸಾ, ಬ್ಯಾಡ್ ಸಕ್ಸಸ್ಸಾ, ಇದು ಸ್ಯಾಟಿಸ್ಫೈಡ್ ರೇಟ್ ಹೇಳುತ್ತೆ. ಆ ಲೆವೆಲ್, ಆ ಫೈನಾನ್ಷಿಯಲ್ ಲೆವೆಲ್ ಹೇಳುತ್ತೆ. ಆ ಕಾಂಬಿನೇಷನ್ ಹೈ ಬಂದಿದೆಯಾ, ಮೀಡಿಯಮ್ ಬಂದಿದೆಯಾ, ಲೋ ಬಂದಿದೆಯಾ, ಬ್ಯಾಡ್ ಬಂದಿದೆಯಾ, ಅದು ಆ್ಯಡ್ ಆನ್ ಆಗುತ್ತೆ ಈ ರೇಟಿಂಗಿಗೆ. ಹಾಗೆ ಸೊ ಆ ಮನುಷ್ಯ ಯಾವ ರೂಟಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಸೊ ಆಗ ಈ ಕಾಂಬಿನೇಷನ್ಸು ನಮಗೆ ಯಾವ ರೀತಿ ಫಲ ಕೊಡಬೇಕು ಡಿಸೈಡ್ ಮಾಡಿ ನಿಮಗೆ ಎಷ್ಟು ಕೊಡಬೇಕೋ ದೇವರು. ಅಂದರೆ ಒಬ್ಬ ವ್ಯಕ್ತಿಗೆ ಎಕ್ಸಲೆಂಟ್ ಸಕ್ಸಸ್ ಇದ್ದರೆ ಒಬ್ಬ ವ್ಯಕ್ತಿಗೆ ಸ್ಯಾಟಿಸ್ಫೈಡಾಗಿ 50,000 ಸಿಗ್ಬೋದು, 1 ಲಕ್ಷ ಸಿಗ್ಬೋದು, 10 ಲಕ್ಷ ಸಿಗ್ಬೋದು, 1 ಕೋಟಿನೇ ಸಿಗ್ಬೋದು. ಇದು ಭಗವಂತನ ಇಷ್ಟ. ಆ ಎಕ್ಸ್ಟ್ರೀಮ್ ಕರ್ಮ ಕಂಡುಹಿಡಿಯೋಕ್ಕಾಗಲ್ಲ. ಮೀಡಿಯಮ್ ಇದ್ದರೆ ಅದು ಭಗವಂತನ ಇಚ್ಛೆ, ಲೋ ಇದ್ದರೆ ಸೊ ಆ ಕರ್ಮಕ್ಕೆ ತಕ್ಕಂತೆ ದೇವ್ರು ಕೊಡ್ಕೊಂಡು ಹೋಗ್ತಾನೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಈ ದುಸ್ಥಾನಗಳು ಆ್ಯಕ್ಟಿವೇಟ್ ಆದರೆ ಕಷ್ಟ ಕೊಡುತ್ತೆ, ಸಾಲ ಕೊಡುತ್ತೆ. ಇಲ್ಲಿ ಎಷ್ಟೋ ಜನ ಕನ್ಫ್ಯೂಷನ್ ಆಗಿಬಿಡುತ್ತೆ. ಒಂದೊಂದು ಮನೆಗಳು ಡಿಫ್ರೆಂಟಾಗಿ ಹೇಳುತ್ತೆ. ಏಕೆಂದರೆ ನಮಗೆ ಗುಡ್ ಮನೆಗಳು ಕೂಡ ಬ್ಯಾಡ್ ಜೊತೆ ಸೇರಿಕೊಂಡ್ರೆ ಬ್ಯಾಡಾಗಿ ಕನ್ವರ್ಟ್ ಆಗುತ್ತೆ. ಈಗ 2ನೇ ಮನೆ ದುಡ್ಡಿನ ಸ್ಥಾನ, ಈ 3, 6, 8, 12 ಜೊತೆ ಸೇರ್ಕೋತಾ ವಿಪರೀತ ಸಾಲ. 5ನೇ ಮನೆ ಸೇರ್ಕೋತಾ ವಿಪರೀತ ಸಾಲ. 7ನೇ ಮನೆ ಸೇರ್ಕೋತಾ ಇನ್ನೊಬ್ಬರನ್ನ ತುಳಿದು ಬಿಸಾಕೋದು. ಸೊ ಒಂಥರ ಡಿಫ್ರೆಂಟಾಗಿ ವರ್ಕ್ ಆಗ್ತಕ್ಕಂಥ ದುಸ್ಥಾನಗಳು ಅಂತ ಕರಿತೀವಿ ಇದನ್ನು. ಈ ದುಸ್ಥಾನಗಳನ್ನ ಒಡೆಯೋದಕ್ಕೆ ಒಂದೇ ಮನೆ, ಅದು 11ನೇ ಮನೆ. ಈ 11 ಇದ್ರ ಜೊತೆ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅಂದರೆ 3ನೇ ಮನೆ ದುಸ್ಥಾನ 11 ಸೇರ್ಕೊತ್ತು ಅಂದರೆ ತುಂಬ ಜನ ಎಫರ್ಟ್ ಆಗ್ತಿರ್ತಾರೆ, ಲಾಭ ಆಗುತ್ತೆ. 11 ಇಲ್ವಾ ನಷ್ಟ. 6ನೇ ಮನೆ ಶತ್ರು ಮನೆ, ನೆಗೆಟಿವ್ ಸೈಡ್ ಹೋಗ್ಬಿಟ್ರೆ, ಅಂದರೆ 8, 12 ಜೊತೆ ಈ 3ನೇ ಮನೆ ಜೊತೆನೇ 6ನೇ ಮನೆ ಸೇರ್ಕೊಂಡ್ಬಿಟ್ರೆ ಕಂಟ್ರವರ್ಸಿ ಕೊಡುತ್ತೆ, ಕೋರ್ಟ್ ಕೇಸ್ ಕೊಡುತ್ತೆ, ಗಲಾಟೆಗಳನ್ನ ಕೊಡುತ್ತೆ. ಅದೇ 11 ಜೊತೆ ಸೇರಿಕೊಂಡ್ರೆ ಆ ಗಲಾಟೆಯಲ್ಲಿ ವಿನ್ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಇನ್ನೊಂದು ಯಾವುದು 8ನೇ ಮನೆ. ಯಾವಾಗ ನೋಡಿದ್ರು ಅಬ್ಸ್ಟೈಕಲ್ಸು 8ನೇ ಮನೆ. ಎಲ್ಲೋಗು ಅಡೆತಡೆ, ಬೆಕ್ಕಡ್ಡ ಬಂದಂಗೆ ಬರುತ್ತೆ 8ನೇ ಮನೆ. ಅಲ್ಲಿ ಅಡೆತಡೆ ಬಂದರೂ ನಾವು ವಿನ್ ಆಗ್ತೀವ, 11 ಸೇರ್ಕೋಬೇಕು. ನಂಗೆ ತುಂಬ ಅಡೆತಡೆ ಬಂತು ಜೀವನದಲ್ಲಿ, ಆದರೂ ಹೆಂಗೋ ತಲುಪಿದ್ನಪ್ಪ, 11 ಸೇರ್ಕೋಬೇಕು. ಅಂದರೆ ಕಷ್ಟಪಟ್ಟೆ ತಲುಪೋದು. 11 ಇದ್ದಾಗ ತಲುಪ್ತೀವಿ, 12 ಇದ್ದರೆ ಫೇಲ್ಯೂರ್ ಆಗ್ತೀವಿ. ಇನ್ನೊಂದು ಯಾವುದು 12ನೇ ಮನೆ. ಯಾವಾಗ ನೋಡಿದರೂ ಖರ್ಚು ಕೊಡುತ್ತೆ, ಯಾವಾಗ ನೋಡಿದರೂ ನಿದ್ದೆ ಮಾಡಿಸುತ್ತೆ, ಯಾವಾಗ ನೋಡಿದರೂ ಒದ್ದಾಡ್ಸುತ್ತೆ, ಪ್ರೆಷರು ಟೆನ್ಷನ್ ಕೊಟ್ಟು. 11 ಇದ್ದರೆ ಟೆನ್ಷನ್ ಇತ್ತು, ಚೂರು ದುಡ್ಡು ಬಂತು, ಅಥವಾ ಒಳ್ಳೊಳ್ಳೆ ಫ್ರೆಂಡ್ಸಿಗೆ ಸಹಾಯ ಮಾಡಿದರು, ನನಗೆ ಹೆಲ್ಪ್ ಆಯಿತು ಅನ್ನೋದು ಆದರೆ ಸ್ವಲ್ಪ ಒಳಿತು ಕೊಟ್ಟು ಆ ಟೆನ್ಷನ್ನ ಕಡಿಮೆ ಮಾಡುತ್ತೆ.
ಬರೀ 12 ಇದೆ, ಅದ್ರ ಜೊತೆ 8 ಸೇರ್ಕೊತ್ತು, 6 ಸೇರ್ಕೊತ್ತು, ಶತ್ರುಗಳನ್ನ ಜಾಸ್ತಿ ಮಾಡಿ ಊರು ಬಿಟ್ಟೇ ಓಡಿಸ್ಬಿಡುತ್ತೆ. ಒಂದೊಂದು ದುಸ್ಥಾನಗಳು ಕೂಡ ಡಿಫ್ರೆಂಟಾಗಿ ಪಾತ್ರ ವಹಿಸುತ್ತೆ. ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದನ್ನು ಕನೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಲಾಸ್ ಅಂತ ಬರೆದಿಟ್ಟರೆ ಜಾತಕದಲ್ಲಿ ಅವನಿಗೆ ಲಾಸೇ. ನೀವು ಈ ಪೂಜೆ ಮಾಡಿಸಿ ದುಡ್ಡು ಬರುತ್ತೆ ಸಾಧ್ಯನೇ ಇಲ್ಲ. ನೀವು ಮಂತ್ರ ಪಡಿಸಿದಾಗ ಒಂದು 20-30% ಸಿಗ್ಬೋದು, ಆದರೆ ಕಂಪ್ಲೀಟಾಗಿ ಅವನ ಹಣೆ ಬರ ಚೇಂಜ್ ಆಗೋಲ್ಲ. ಅದೇ ಒಳ್ಳೇದಿದೆ, ಅವನ ಹಣೆ ಬರನ್ನು ಕಿತ್ಕೊಳಕ್ಕಾಗಲ್ಲ ಯಾರು. ಎಷ್ಟೇ ಶತ್ರುಗಳಿರಲಿ, ಎಷ್ಟೇ ಇವನಿಗೆ ಪಿತೂರಿ ಮಾಡಲಿ, ಇವನಿಗೆ ಇಷ್ಟು ಲಕ್ಷ ಇಷ್ಟು ಕೋಟಿ ಕೊಡಬೇಕು ಅಂತ ದೇವ್ರು ಡಿಸೈಡ್ ಮಾಡಿದರೆ ಯಾರೂ ತಪ್ಸೋಕ್ಕಾಗಲ್ಲ. ಆದರೆ ಪ್ರಯತ್ನ ಕೊಡ್ತಾನೆ. ಶತ್ರುಗಳಿದ್ರೂ ಕೂಡ ಯಾರು ಎದುರದೇ ಪ್ರಯತ್ನ ಮಾಡ್ತಾರೆ. ತುಂಬ ದುಡ್ಡು, ತುಂಬ ನೆಮ್ಮದಿ ಬೇರೆ ವಿಚಾರ, ಅವನಿಗೆ ಸಕ್ಸಸ್ ಕೊಡ್ತಾನೆ ದೇವರು. ನೆಮ್ಮದಿ ಅನ್ನೋದು ಬೇರೆ. ನೆಮ್ಮದಿ ಬರಬೇಕು ಅಂದರೆ ಜೀವನದಲ್ಲಿ ಆಸೆನೇ ಬಿಟ್ಬಿಡ್ಬೇಕಂತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಯಾವ ಮನುಷ್ಯಂಗೆ ಆಸೆ ಕಡಿಮೆ, ನೆಮ್ಮದಿ ಜಾಸ್ತಿ ಅಂತೆ ಕಲಿಯುಗದಲ್ಲಿ. ಯಾರಿಗೆ ಆಸೆ ಜಾಸ್ತಿ, ಡೈಲಿ ದುಃಖ. ಇವತ್ತು 5ನೇ ಮನೆ ಎಲ್ಲ ಕಡೆ ಪಾತ್ರ ವಹಿಸ್ತಾ ಇದೆ. ಟ್ರೆಂಡ್, ಕ್ರೇಜ್ ಅಂತಾರೆಲ್ಲ 5ನೇ ಮನೆ ಇಟ್ಟಾಗಿರುತ್ತೆ. ಎಲ್ಲೋ ಒಂದು ಕಡೆ 5 ಬಂದಿರುತ್ತೆ. ಆ ಕ್ರೇಜು ಖುಷಿ ಕೊಡುತ್ತೆ ಅಂತ ಹೋಗ್ತಾರೆ, ಅಲ್ಲಿ ದುಃಖನೂ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ನಮಗೆ ದುಸ್ಥಾನಗಳು ಜ್ಯೋತಿಷ್ಯದಲ್ಲಿ ಕಾಟ ಕೊಡೋಕ್ಕೆ ಬರೋದು. ದುಸ್ಥಾನಗಳು ನಮ್ಮ ಆಸೆಗಳನ್ನ ನೋಡುತ್ತೆ, ನಮ್ಮ ಕೋಪಗಳನ್ನ ನೋಡುತ್ತೆ. ಯಾರಿಗೆ ವೆರಡ್ ಜಾಸ್ತಿ ಇದೆ ನಿಮ್ಮನ್ನು ಆವರಿಸುತ್ತೆ, ಹಾಳು ಮಾಡೋಕ್ಕೆ ನೋಡುತ್ತೆ. ದುಸ್ಥಾನಗಳಿರೋದೇ ನಿಮ್ಮನ್ನು ಹಾಳು ಮಾಡೋಕ್ಕೆ. ಯಾಕೆಂದ್ರೆ ನಿಮ್ಮ ಕರ್ಮಫಲ. ದೇವ್ರು ಯಾಕೆ ಸಾರ್ ಕೆಟ್ಟದ್ದು ಮಾಡಬೇಕು, ಬಚಾವ್ ಮಾಡ್ಬೋದಲ್ವಾ? ಯಾವುದೋ ಜನ್ಮದಲ್ಲಿ ಹಂಗೆ ಮಾಡ್ಕೊಂಡು ಬಂದಿರ್ತೀರ. ಕೆಲಸದಲ್ಲಿ ಇನ್ನೊಬ್ರಿಗೆ ಕಿರಿಕಿರಿ ಕೊಟ್ಟಿರ್ಬೋದು, ಇನ್ನೊಬ್ರಿಗೆ ಅವಮಾನ ಮಾಡಿರ್ಬೋದು, ಇನ್ನೊಬ್ಬರ ಜೀವನನ ಹಾಳು ಮಾಡಿರ್ಬೋದು. ಈ ದುಸ್ಥಾನಗಳು ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಅಥವಾ ನಿಂದನೆ ಮಾಡಿರ್ಬೋದು. ಸಣ್ಣ ಪುಟ್ಟದಕ್ಕೂ ಭಗವಂತ ಶಿಕ್ಷೆ ಕೊಟ್ಟಿರ್ತಾನೆ ಕಾಂಬಿನೇಷನ್ ಮುಖಾಂತರ. ಆದರೆ ಆ ದುಸ್ಥಾನಗಳು ನಮ್ಮ ಜಾತಕದಲ್ಲಿ 9 ಮನೆಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಇದೆ, ಆ ಚಾರ್ಟ್ ಕಾಂಬಿನೇಷನ್ಸ್ ಆಗ್ತೀವಲ್ಲ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್. ಚಾರ್ಟು ಹೇಳ್ಕೊಟ್ಬಿಡಿ ಸರ್ ಅಂತ ಎಷ್ಟೋ ಜನ ಕೇಳ್ತಾರೆ. ಚಾರ್ಟ್ನ ಹೇಳ್ಕೊಡೋಂಗೆ ಇಲ್ಲ. ಏಕೆಂದರೆ ಶಾಸ್ತ್ರದಲ್ಲಿ ರೂಲ್ಸ್ ಇದೆ, ಏನು ಕೊಡಬೇಕು ಜನಕ್ಕೆ, ಏನು ಕೊಡಬಾರ್ದು ಅಂತ. ಅದನ್ನೇನಾರ ಹೇಳ್ಕೊಟ್ಬಿಟ್ರೆ ಎಷ್ಟೋ ಜನ ಜೀವನನೇ ಹಾಳಾಗೋಗ್ಬಿಡುತ್ತೆ. ಅಷ್ಟು ಸೀಕ್ರೆಟ್ಸ್ ಇದೆ. ಹೇಳ್ಕೊಟ್ರು ಒಂಥರ ನಷ್ಟ ಇದೆ, ಹೇಳ್ಕೊಡದೇ ಇದ್ರೂ ಒಂಥರ ನಷ್ಟ ಇದೆ. ಶಾಸ್ತ್ರದಲ್ಲಿ ಇದ್ದಂಗೆ ನಡ್ಕೋಬೇಕಾಗತ್ತೆ ಕೆಲವೊಂದನ್ನು. ಏಕೆಂದರೆ ಅಷ್ಟಷ್ಟು ಸೀಕ್ರೆಟ್ಸು, ಅಷ್ಟಷ್ಟು ಒಳ್ಳೆಯದು ಕೆಟ್ಟದ್ದನ್ನು ಋಷಿಮುನಿಗಳು ಕೊಟ್ಟಿದ್ದಾರೆ, ಭಗವಂತ ಮಾಡಿಸಿದ್ದಾನೆ. ಓಕೆ? ಏಕೆಂದರೆ ದುಸ್ಥಾನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ನೋಡಿ, 1ನೇ ಮನೆ ಈ ದುಸ್ಥಾನ ಜೊತೆ ಸೇರಿಕೊಂಡ್ರೆ ಸೂಸೈಡ್ ಮಾಡ್ಕೋತಾರೆ. ಎಷ್ಟೋ ಜನ ಕೇಳ್ತೀರ ಸೂಸೈಡ ಮಾಡ್ಕೊಂಬಿಟ್ರಿ ಅವರು ಅಂತ. ದುಸ್ಥಾನ ಜೊತೆ 1ನೇ ಮನೆ. 1 ಅಂದರೆ ಸೆಲ್ಫು, ನನ್ನ ನಿರ್ಧಾರ ಅಂತ ಬರಬೇಕು ಅಂದರೆ 1. 3 ಮನಸ್ಸನ್ನು ನೊಂದಿರ್ತಕ್ಕಂಥದ್ದು. 6 ದುಡ್ಡಿನ ಮನೆ. 8, 12 ಸೇರಿಕೊಂಡ್ರೆ ಅಲ್ಲೆಲ್ಲೋ ನಷ್ಟ ಆಗಿ ಎಷ್ಟೋ ಜನ ಜೀವನ ಹಾಳು ಮಾಡ್ಕೋತಾರೆ. ಲವ್ ಫೇಲ್ಯೂರ್ಸ್ ಇದೇ ಕಾಂಬಿನೇಷನ್. ಒಬ್ಬ ವ್ಯಕ್ತಿ ಜೀವನನೇ ಬೇಡ ಅಂದ್ಬಿಡ್ತಾನೆ, ಇದೇ ಕಾಂಬಿನೇಷನ್ಸ್. ದುಸ್ಥಾನಗಳು, ಯಾವ ವ್ಯಕ್ತಿಗೆ ದುಸ್ಥಾನಗಳು ಆ್ಯಕ್ಟಿವೇಟ್ ಆಗುತ್ತೆ, ಎನಿ ಟೈಮ್ ಡಿಪ್ರೆಷನ್, ಬದುಕು ಬೇಡ ಅನಿಸುತ್ತೆ, ಕಣ್ಣೀರು ಹಾಕ್ಸುತ್ತೆ, ಅಥವಾ ಇನ್ನೊಬ್ರು ಹೆಂಗಾದರೂ ಹಾಳಾಗೋಗ್ಲಿ ನಾನು ಚೆನ್ನಾಗಿರಬೇಕು ಅನಿಸುತ್ತೆ. ದುಸ್ಥಾನಗಳು ಆ್ಯಕ್ಟಿವೇಟ್ ಆದರೆ ಮಾತ್ರ. ಯಾರಿಗೆ ದುಸ್ಥಾನಗಳು ಆ್ಯಕ್ಟಿವೇಟ್ ಆಗುತ್ತೆ, ಕಾಂಪಿಟೇಟರ್ನ ಬಿಡಲ್ಲ ಇವರು. ನನ್ನ ಆದಿಗೆ ಇವನು ಅಡ್ಡ ಇದ್ದಾನೆ, ಇವನು ಹೆಂಗಾದರೂ ಮಾಡಿ ತೊಲಗಿಸ್ಬೇಕು. ದುಸ್ಥಾನಗಳು ಆ್ಯಕ್ಟಿವೇಟ್ ಆದರೆ ದುಷ್ಟಬುದ್ಧಿ ಕೊಡುತ್ತೆ. ಯಾಕೆಂದರೆ ಅವನ್ನ ಟಾರ್ಗೆಟ್ ಮಾಡಲಿಕ್ಕೆ. ನೋಡಿ, ದುಷ್ಟಬುದ್ಧಿಗಳು ಬಂದುಬಿಟ್ರೆ ಕಷ್ಟ. ಮನುಷ್ಯ ಜೈಲಿಗೆ ಹೋಗ್ಬೋದು, ಸೂಸೈಡು ಮಾಡ್ಕೋಬೋದು, ಏನು ಬೇಕಾದ್ರೂ ಆಗ್ಬೋದು. ಹೆಚ್ಚೆಚ್ಚು ನಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ದುಸ್ಥಾನಗಳಿಂದ. ಒಳ್ಳೆ ಮನೆ ಆ್ಯಕ್ಟಿವೇಟ್ ಯಾರಿಗಿರುತ್ತೆ, ಎಕ್ಸಲೆಂಟ್ ಲೈಫು. ಬಟ್ ನಿಮ್ಮ ಕರ್ಮನ ಜ್ಯೋತಿಷ್ಯ ಹೇಳುತ್ತೆ, ಯಾರೂ ತಪ್ಸೋಕ್ಕಾಗಲ್ಲ. ಪಾಸಿಟಿವ್ ಎನರ್ಜಿ, ನಾವು ಪಾಸಿಟಿವ್ ಆಗಿ ಇದ್ದಷ್ಟು ಒಳ್ಳೆಯದು ಅಂತಲೇ ಶಾಸ್ತ್ರದಲ್ಲಿ ಹೇಳಿರೋದು. ಎಷ್ಟೇ ದುಸ್ಥಾನಗಳಿರಲಿ, ಯಾವ ವ್ಯಕ್ತಿ ಪಾಸಿಟಿವು ಅಷ್ಟು ಕೆಡದಿಲ್ಲ ಲೈಫು. ನೆಗೆಟಿವಿಟಿ ಇತ್ತ ಮನುಷ್ಯನಲ್ಲಿ, ದುಸ್ಥಾನಗಳು ಇತ್ತ, ಮುಗೀತ ಅವನ ಕತೆ. ಕೆಟ್ಟ ಹಾದಿಲೇ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು. ಆದರೆ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಗೆ ಕೆಟ್ಟದ್ದಾಗಲಿಕ್ಕೆ ಮಿನಿಮಮ್ 10-15 ವರ್ಷ ತೊಗೊಳುತ್ತೆ. ಅವನೆಷ್ಟೆಷ್ಟು ಕೆಟ್ಟದ್ದು ಮಾಡ್ತಾನೆ ಆ ರೀತಿ ಹೋಗುತ್ತೆ ಅದು. ಆದರೆ ಕಲಿಯುಗದಲ್ಲಿ ರೇಂಜ್ ಕೊಟ್ಟಿದ್ದಾರೆ 10-15 ವರ್ಷ, 20 ವರ್ಷ ಅಂತ. ಆದರೆ ನೀವು ಗಮನಿಸ್ಬೋದು, ಎಷ್ಟೋ ಜನ ಕೆಟ್ಟದ್ದು ಮಾಡಿ ಸಿಗಾಕೋತಾ ಇದ್ದಾರೆ ಸಮಾಜದಲ್ಲಿ. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಸ್ವಲ್ಪ ಗಮನಿಸಿ. ಒಂದು 10 ವರ್ಷದ ಹಿಸ್ಟ್ರಿ ಇರುತ್ತೆ ಅವ್ರದ್ದು, 15 ವರ್ಷದ ಹಿಸ್ಟ್ರಿ ಇರುತ್ತೆ. ಯಾಕೆಂದರೆ ದುಸ್ಥಾನಗಳು 9 ಗ್ರಹದಲ್ಲೇ ಆ್ಯಕ್ಟಿವೇಟ್ ಆಗಿರುತ್ತೆ, ಅಥವಾ 9 ಗ್ರಹದಲ್ಲಿ ಹೆಚ್ಚೆಚ್ಚು ಬಂದರೂ ಆ್ಯಕ್ಟಿವೇಟ್ ಆಗಿರುತ್ತೆ. ನಮಗೆ ದುಸ್ಥಾನಗಳು ದಶಾಭುಕ್ತಿಗಳಲ್ಲಿ ಆ್ಯಕ್ಟಿವೇಟ್ ಆದರೂ ಕೂಡ ಬೇರೆ ಬೇರೆ ಗ್ರಹಗಳಲ್ಲಿ ಇರಬಾರ್ದು, ಬಚಾವಾಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಬರೀ ದಶಾಭುಕ್ತಿನಲ್ಲಿದ್ದಾಗ ಕಡಿಮೆ ಪ್ರೆಷರ್,
ಎಲ್ಲ ಗ್ರಹಗಳಲ್ಲೂ ಇದ್ದರೆ ಎನಿ ಟೈಮ್ ವರ್ಕ್ ಆಗುತ್ತೆ ಅಂತರ್ಭುಕ್ತಿ, ಬರ್ತಾನೆ ಇರುತ್ತೆ 3 ತಿಂಗಳಿಗೂ. ಸೊ ದುಸ್ಥಾನಗಳು ನಮ್ಮನ್ನು ಕಷ್ಟ ಕೊಟ್ಟು ಇಂಬೆಕಾಯಿ ಮಾಡೋಗ್ಬೇಕು, ಹಂಗೆ ಮಾಡಿಟ್ಟು ಹೋಗ್ತಕ್ಕಂಥದ್ದು ದುಸ್ಥಾನಗಳು. ಆ ದುಸ್ಥಾನಗಳು ಬಂದಾಗ ತಾಳ್ಮೆ ವಹಿಸುವಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಶಾಸ್ತ್ರ. ಯಾರಿಗೆ ದುಸ್ಥಾನ ಇಲ್ಲ ಆಟೋಮೆಟಿಕ್ ತಾಳ್ಮೆ, ಯಾರಿಗೆ ದುಸ್ಥಾನ ಇದೆ ತಾಳ್ಮೆನೇ ಇರಲ್ಲ, ಕಳ್ಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ. ಓಕೆ, ಇಷ್ಟನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇನ್ನೂ ಫಿಲ್ಟ್ರ್ ಮಾಡಿ ಇನ್ನೂ ಸಿಕ್ಕಾಬಟ್ಟೆ ಹೇಳ್ಬೋದು. ಇವತ್ತು ಫೇಷನ್ಸ್ ಇಲ್ವೇ, ಜಾಸ್ತಿ ನೋಡ್ರಿ ಅಂದರೆ ಫೇಷನ್ಸೇ ಇಲ್ಲ. ಯಾಕೆಂದರೆ ಯಾರಿಗೂ ಆಧ್ಯಾತ್ಮಿಕ ವಿಚಾರಗಳು ಬೇಕಿಲ್ಲ ಇವತ್ತು. ನನಗೆ ದುಡ್ಡು ಸಿಗುತ್ತಾ, ನನಗೇನಾರ ಕೆಟ್ಟದ್ದಾಗತ್ತಾ, ಬರೀ ಇದನ್ನೇ ನೋಡ್ಕೊಂಡು ಬಿದ್ದಿರ್ತಾರೆ ಜನ. ಅದಕ್ಕೆ ಭಗವಂತ ನಿಮ್ಮ ಯೋಗ್ಯತೆಗಳು ಎಷ್ಟಿದೆ ಅಷ್ಟೇ ತಿಳಿಸೋದು. ನಾನು ಎಷ್ಟೆಷ್ಟೋ ನಿಮಿಷ ಮಾಡಿರ್ತೀವಿ, ಕರೆಕ್ಟ್ ಅಲ್ವಾ? ನಿಮ್ಮ ಯೋಗ್ಯತೆ ನೋಡ್ತಾನೆ ದೇವರು. ಇವ್ನಿಗಿಷ್ಟೇ ಯೋಗ್ಯತೆ ಇರೋದು, ಒಂದು 2 ನಿಮಿಷ ತೋರಿಸ್ತಾನೆ, 5 ನಿಮಿಷ ತೋರಿಸ್ಬೋದು. ಅದ್ರ ಮೇಲೆ ಯಾರು ನೋಡಲ್ಲ, ಯೋಗ್ಯತೆ ಇಲ್ಲ. ಯಾರಿಗೆ ಯೋಗ್ಯತೆ ಇದೆ ಕಂಪ್ಲೀಟ್ ನೋಡ್ತಾರೆ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಯೋಗ್ಯತೆ ಇದ್ದಷ್ಟೇ ದೇವ್ರು ಕೊಡೋದು. ಇದರಲ್ಲೂ ಸೀಕ್ರೆಟ್ ಇದೆ. ಎಲ್ಲ ಫುಲ್ ವೀಡಿಯೋ ನೋಡ್ಬೋದಲ್ಲ, ಯಾಕೆ ಕಮೆಂಟ್ ಹಾಕ್ತಾರೆ? ಎಷ್ಟೋ ಜನ ಹಾಕ್ತಾರಲ್ವ, ನಮಗೆ ಆಧ್ಯಾತ್ಮಿಕ ಬೇಕಾಗಿಲ್ಲ ಸರ್, ಏನಿದೆ ಅಷ್ಟನ್ನು ಹೇಳಿ ಅಂತ. ಯೋಗ್ಯತೆಗಳಿಲ್ಲ, ಪುಣ್ಯ ಇಲ್ಲ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಹಳ್ಳಕ್ಕೆ ಬೀಳಬೇಕು ಅಂತ ಇರುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗೋದು. ಇದೇ ಸೀಕ್ರೆಟ್ ಇರೋದು. ಬಟ್ ನಾವು ಯಾರನ್ನೂ ಬೈಯಂಗಿಲ್ಲ, ಏಕೆಂದರೆ ಅವ್ರವ್ರ ಕರ್ಮ, ನಮ್ಮದು ಒಂದು ಕರ್ಮ. ಸೊ ಭಗವಂತನ ಇಚ್ಛೆ. ಓಕೆ, ಮುಗಿಸೋಣ, ಮುಂದಿನ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.